4 ದಿಕ್ಕುಗಳು ಶುಭ ಅಂತ ನಾನು ನಿಮಗೆ ಹೇಳಿದೆ. ಅದರಲ್ಲಿ ಯಾವುದು ಶುಭ ಅಂತ ನೋಡಿ, ಪೂರ್ವ ಮತ್ತು ನಮಗೆ ಈಶಾನ್ಯದಲ್ಲಿರುವಂಥದ್ದು ನೋಡಿ. ಈಶಾನ್ಯ ಕೋಣ ಅಂತಂದರೆ ದೇವಮೂಲೆ ಅಂತ. ಯಾರಿಗೆ ಆಗಲಿ ಪೂರ್ವ ಈಶಾನ್ಯ ರೋಡ್ ಇತ್ತು ನಿಮ್ಮ ಮನೆಗೆ ಅಂತ ನೋಡಿ, ನಿಮ್ಮ ಮನೆ ಪೂರ್ವಾಭಿಮುಖವಾಗಿರುತ್ತೆ. ನಿಮ್ಮ ಎಡಭಾಗದಲ್ಲಿ ಪೂರ್ವಾಭಿಮುಖವಾಗಿ ಮನೆ ಇದ್ದಾಗ ಎಡಭಾಗದಲ್ಲಿರುವಂತಹ ದಿಕ್ಕನ್ನು ನಾವು ನೈಋತ್ಯ ಅಂತ ಹೇಳ್ತೀವಿ. ಅಂದರೆ ಉತ್ತರ ಮತ್ತು ಪೂರ್ವದ ಮಧ್ಯಭಾಗವನ್ನು ಒಂದು ನೈಋತ್ಯ ಮೂಲೆ ಅಂತೀವಿ ಅಲ್ಲ, ಇದು ಕುಬೇರ ಮೂಲೆ ಅಂತ ಹೇಳ್ತೀವಿ ಅದನ್ನು ಅಲ್ವಾ. ಈಶಾನ್ಯ ಕೋಣೆ ಕುಬೇರ ಮೂಲೆ ಅಂತ ಹೇಳ್ತಾರೆ. ಈ ಈಶಾನ್ಯದಲ್ಲಿ ತುಂಬ ಜನ ಹೇಳ್ಬೋದು ದೇವ್ರ ಮನೆಗಳನ್ನು ಇಟ್ಕೊಳ್ಬೇಕು ಅಂತ ಹೇಳುವಂಥದ್ದು ಇರುತ್ತೆ, ಅಥವಾ ಅಲ್ಲಿ ಏನಾದರೂ ಈಶಾನ್ಯ ಮೂಲೆಯಲ್ಲಿ ಒಂಥರ ಒಳ್ಳೆ ಶುಭ ಇರುವಂತಹ ವಸ್ತುಗಳನ್ನು ಇಡಿ ಅಂತ ಕೂಡ ಹೇಳ್ತಾ ಇರ್ತಾರೆ. ಈ ಈಶಾನ್ಯ ಮೂಲೆಯಲ್ಲಿರುವಂತಹ ವೀದಿ ಕುತ್ತು ಅನ್ನೋಂಥದ್ದು ಬಹಳಷ್ಟು ಒಳ್ಳೆಯ ವಿಚಾರವನ್ನು ಕೊಡುತ್ತೆ. ಇದರಿಂದ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ. ಅಂದರೆ ಉತ್ತರ ಈಶಾನ್ಯ ಆಗ್ಬೋದು ಅಥವಾ ಪೂರ್ವ ಈಶಾನ್ಯ ಆಗ್ಬೋದು. ಕೆಲವೊಬ್ಬರಿಗೆ ಏನಾಗುತ್ತೆ, ಪೂರ್ವಕ್ಕೆ ಮನೆ ಇರುತ್ತೆ, ಉತ್ತರಾಭಿಮುಖವಾಗಿ ಯಾವುದಾದ್ರೂ ನಿಮಗೆ ರೋಡ್ ಹಿಟ್ಟು ಬರ್ತಾ ಇತ್ತು ಅಂತಂದರೆ, ಉತ್ತರ ಈಶಾನ್ಯದಲ್ಲಿ ರೋಡ್ ಹಿಟ್ಟು ಇತ್ತು ಅಂತಂದರೆ ನಿಮಗೆ ಇದು ಶುಭ ಅಂತ ತಿಳ್ಕೊಳ್ಬೇಕು. ಇದರಿಂದ ಏನು ಸಮಸ್ಯೆಗಳಿಲ್ಲ. ಇನ್ನು ಯಾರೋ ಕೆಲವರು ತುಂಬ ಜನ ಇಲ್ಲ ಏನೋ ಹೇಳ್ಬಿಡ್ತಾರೆ ನಿಮಗೆ ಈ ರೀತಿ ಸಮಸ್ಯೆಗಳಾಗುತ್ತೆ ಅದಂತ ಇದನ್ನು ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಅದರ ಆಪೋಸಿಟ್ ಏನಿದೆ ಇವಾಗ ನೋಡಿ, ಇವಾಗ ಆಪೋಸಿಟ್ ಅಂತಂದರೆ ನಿಮಗೆ ನಾನು ಈಶಾನ್ಯ ಹೇಳ್ತೇನೆ, ಈಶಾನ್ಯಗೆ ಆಪೋಸಿಟ್ ನಮಗೆ ನೈಋತ್ಯ ಕೋಣೆ ಅಂತ ಹೇಳುತ್ತೆ. ಪೂರ್ವಾಭಿಮುಖವಾಗಿ ಮನೆ ಇಟ್ಕೊಂಡಿರುವವರು ಹಿಂಬದಿಯಲ್ಲಿ ನಿಮ್ಗೆ ಏನಂದರೆ ದಕ್ಷಿಣ ಮತ್ತು ನೈಋತ್ಯ ಮತ್ತು ಪಶ್ಚಿಮ ಮತ್ತು ನೈಋತ್ಯ ಇದು ಅದು ಬರೋದಿಲ್ಲ. ಇದನ್ನೇನು ಹೇಳುತ್ತೆ, ಮಾರಕ ವೀದಿ ಕುತ್ತು ಅಂತ ಹೇಳ್ತಾರೆ. ಯಾರಿಗಾದರೂ ನಿಮ್ಮ ಮನೆಗಳಲ್ಲಿ ನೀವು ನೋಡ್ಕೊಳ್ಳಿ, ಪೂರ್ವಾಭಿಮುಖವಾಗಿ ಮನೆ ಇದ್ದು ನಿಮ್ಮ ಒಂದು ದಕ್ಷಿಣ ಮತ್ತು ನೈಋತ್ಯ ಆಗ್ಬೋದು, ಅಥವಾ ಪಶ್ಚಿಮ ಮತ್ತು ನೈಋತ್ಯದಲ್ಲಿ ಏನಾದರೂ ನಿಮಗೆ ವೀದಿ ಕುತ್ತಿದ್ರೆ, ರೋಡ್ ಇಟ್ಟು ನೇರವಾಗಿ ರೋಡು ಬಂದು ನಿಮ್ಮ ಮನೆಗೆ ಹೊಡಿತಾ ಇತ್ತು, ನಿಮ್ಮದೇ ಡೆಡ್ ಎಂಡ್ ಆಗಿರುತ್ತೆ. ಅದು ಅಲ್ಲಿಂದ ಇಂದು ಬೇರೆ ಕಡೆ ಎಲ್ಲೋ ಹೋಗ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅಲ್ಲಿಂದ ಹೋಗಿ ಲೆಫ್ಟಿಗೋ ರೈಟ್ಗೋ ಟರ್ನ್ ಆಗ್ತಾ ಇದೆ. ಈ ರೀತಿ ಇದ್ದಾಗ ಏನು ಮಾಡಬೇಕಾಗುತ್ತೆ, ನೀವು ನೋಡ್ಕೊಳ್ಬೇಕು. ಅದರಲ್ಲಿ ಅಶುಭಗಳಿದೆ, ಅದರಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋ ಕೂಡ ಹೇಳ್ಕೊಡ್ತೀನಿ. ಅದ್ರ ಜೊತೆ ಇನ್ನು ನಾವು ಆಗ್ನೇಯ ಕೋಣೆಯಲ್ಲಿ ತುಂಬ ವಿಶೇಷವಾಗಿರುವಂಥ ಮಾಹಿತಿ, ಯಾಕಂದರೆ ಆಗ್ನೇಯ ಕೋಣೆ ನೀವು ನೋಡ್ಕೊಳ್ಳೇಬೇಕಾಗುತ್ತೆ. ಆಗ್ನೇಯ ದಿಕ್ಕಲ್ಲಿ ರೋಡ್ ಇಟ್ಟಿದ್ರೆ ಇದು ತುಂಬ ಕಷ್ಟದ ದಿನಗಳನ್ನು ನೀವು ನೋಡಬೇಕಾಗುತ್ತೆ. ಯಾಕಂದರೆ ಯಾವುದಾದ್ರೂ ಪೂರ್ವಕ್ಕೆ ನೋಡಿ, ಮುಂದೆ ತುಂಬ ಜನ ಹೇಳ್ತಾರಲ್ಲ ಮನೆ ಮುಂದೆನೇ ರೋಡ್ ಇರಬಾರ್ದು ಅಂತ, ಇದು ನಿಜನೇ. ಎಲ್ಲಿ ನಾವು ಪೂರ್ವ ಮತ್ತು ಈಶಾನ್ಯದಲ್ಲಿ ಇದ್ದರೆ ಏನು ತೊಂದರೆ ಇಲ್ಲ. ಆದರೆ ಪೂರ್ವ ಮತ್ತು ಆಗ್ನೇಯದಲ್ಲಿ ಏನಾದರೂ ನಿಮಗೆ ರೋಡ್ ಇಟ್ಟು ವಿಧಿಶೋಲೆ ಇತ್ತು, ನಿಮಗೆ ನೇರವಾಗಿ ಮನೆಗೆ ಒಂದು ರೋಡು ಇತ್ತು ಅಂತಂದರೆ ಇದು ನಿಮಗೆ ತುಂಬ ಕಷ್ಟದ ದಿನಗಳನ್ನು, ಆ ಮನೆಯವರು ಅಗ್ನಿ ಅವಘಡಗಳನ್ನು ನೋಡಬೇಕಾಗುತ್ತೆ. ಆ ಒಂದು ದಿಕ್ಕು ಅಷ್ಟು ಮಾರಕ ಸ್ಥಾನ ಅಂತಲೂ ಕೂಡ ನಾವು ಹೇಳ್ತೀವಿ. ಆದರೆ ಆಗ್ನೇಯ ಕೋಣೆಯಲ್ಲೇ ದಕ್ಷಿಣಾಭಿಮುಖವಾಗಿ ರೋಡ್ ಇದ್ದರೆ ಯಾವುದೇ ರೀತಿಯ ಅಶುಭವಲ್ಲ ಅಂತಲೂ ಕೂಡ ಶಾಸ್ತ್ರಬದ್ಧವಾಗಿ ನಾವು ನೋಡಬೇಕಾಗುತ್ತೆ. ನೋಡಿ, ಸಾಮಾನ್ಯವಾಗಿ ತಿಳ್ಕೊಳ್ಬೇಕು, ಎಲ್ಲ ರೋಡ್ ಇಟ್ಟು ಅಶುಭವಲ್ಲ. ಅದರಲ್ಲೂ ಕೂಡ ಆಗ್ನೇಯ ಕೋಣೆಯಂಥದ್ದು ಒಂದು ಮಾರಕ ಆದರೆ ಒಂದು ಶುಭ ಕೂಡ ಇರುವಂಥದ್ದು. ಯಾವುದು ಮಾರಕ? ಪೂರ್ವದಿಂದ ಬಂದರೆ ಮಾತ್ರ ಮಾರಕ ಆಗಿರುತ್ತೆ. ಆದರೆ ನಿಮಗೇನಾದರೂ ದಕ್ಷಿಣದಿಂದ ಬರ್ತಾ ಇತ್ತು ಅಂತ, ನಿಮ್ಗೆ ಯಾವುದೇ ಮನೆ ಆಗಿದ್ರೂ ಕೂಡ ನೋಡಿ, ದಕ್ಷಿಣಾಭಿಮುಖವಾಗಿ ನಿಮ್ಮ ಮನೆ ಇದೆಯಾ, ನಿಮ್ಮ ಬಲಭಾಗದಲ್ಲಿ ರೋಡ್ ಇತ್ತು ಅಂದರೆ ಒಳ್ಳೆಯದು. ಆದರೆ ಅದೇನಾದರೂ ಪೂರ್ವಾಭಿಮುಖವಾಗಿ ಬರ್ತಾ ಇತ್ತು ಅಂತ ರೋಡು, ಇದು ಮಾರಕ ಸ್ಥಾನ ಅಂತಲೂ ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ತಿಳ್ಕೊಳ್ಳಿ, ಯಾವುದೆಲ್ಲ ಮಾರಕ ಇದೆ, ಯಾವುದೆಲ್ಲ ಮಾರಕ ಇಲ್ಲ ಅಂತ. ನಾನು ಹೇಳಿದೆ ಈಗ 2-3 ಒಳ್ಳೆ ವಿಚಾರ ಹೇಳಿದ್ದೀನಿ, 3 ಚೆನ್ನಾಗಿಲ್ಲ ಅಂತ ಹೇಳಿದೆ. ಆದರೆ ಉತ್ತರ ಮತ್ತು ವಾಯುವ್ಯದಲ್ಲಿ ನೋಡುವಾಗ, ಯಾಕೆಂದರೆ ಇದು ಕೂಡ ಎಷ್ಟೋ ಜನಕ್ಕೆ ಪಶ್ಚಿಮಕ್ಕೆ ಮನೆಗಳನ್ನು ಕಟ್ಕೊಂಡ್ಬಿಟ್ಟಿರ್ತೀರ ನೀವು, ಪಶ್ಚಿಮದಲ್ಲಿ ಇರುವಂಥದ್ದಿರುತ್ತೆ. ಉತ್ತರ ವಾಯುವ್ಯ ಅನ್ನುವಂಥದ್ದೇನಿದೆ ಅದು ಮಾರಕ ಸ್ಥಾನ ಅಂತಲೇ ಹೇಳ್ತಾರೆ. ಯಾಕಂದರೆ ಉತ್ತರಾಭಿಮುಖವಾಗಿ ಈ ಮೂಲೆಯಲ್ಲಿ ಬರ್ತಿರುವಾಗ, ವಾಯುವ್ಯ ದಿಕ್ಕಿನಿಂದ ಉತ್ತರ ವಾಯುವ್ಯದಲ್ಲಿ ಏನಾದರೂ ರೋಡು ಬರ್ತಾ ಇತ್ತು ಅಂದರೆ ಇದನ್ನು ಕೂಡ ನಾವು ಮಾರಕ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಈ ಮನೆಗೂ ಕೂಡ ತುಂಬ ಕಷ್ಟ ನಷ್ಟಗಳನ್ನು ನೋಡಬೇಕಾಗುತ್ತೆ ಅನ್ನುವಂಥದ್ದಿದೆ. ಅದ್ರ ಜೊತೆ ಪಶ್ಚಿಮ ಮತ್ತು ನೈಋತ್ಯನೂ ಕೂಡ, ಯಾಕಂದರೆ ಪಶ್ಚಿಮ ನೈಋತ್ಯ ನಿಮಗೆ ಮಾರಕ ಸ್ಥಾನ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ತುಂಬ ಒಂದು ಮನೆ ಕಟ್ಟುವಾಗಲಿ ಅಥವಾ ಸೈಟ್ ತಗೊಳ್ಳುವಾಗಲಿ ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡೆ ನೀವು ಮನೆಗಳನ್ನು ನಿರ್ಮಾಣವನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಇವಾಗ ಗುರುಗಳು ಏನೋ ಮಾರಕ ಬೀದಿ ಕೂತಿದೆ, ಇದಕ್ಕೇನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಅಥವಾ ಇದಕ್ಕೆ ಯಾವ ರೀತಿ ನಾವು ಪರಿಹಾರಗಳು ನಮಗೆ ಸಿಗುತ್ತೆ ಅನ್ನುವಂಥದ್ದು ನೋಡಿದಾಗ, ಸಾಮಾನ್ಯವಾಗಿ ತುಂಬ ಜನ ಈ ಗಣಪತಿ ಪ್ರತಿಷ್ಠಾಪನೆ ಮಾಡ್ಕೊಳ್ತಾರೆ. ಆದರೆ ಮಾಡಬಾರ್ದು ಅಂತೇನಿಲ್ಲ. ಮಾಡಿದಾಗ ಏನಾಗುತ್ತೆ, ನಿಯಮಿತವಾಗಿ ಅದನ್ನು ಎಷ್ಟು ಶಾಸ್ತ್ರೋಕ್ತವಾಗಿ ನೀವು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀರಾ, ಅದೇ ವಿಧವಾಗಿ ಅದಕ್ಕೆ ದಿನನಿತ್ಯವೂ ಕೂಡ
ಕೈಂಕರ್ಯಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರಬೇಕು. ಇಲ್ಲಾಂದರೆ ಅದಕ್ಕೆ ಬಲಹೀನ ಆಗಿಬಿಡುತ್ತೆ. ಅದರಿಂದ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ಬಿಡುತ್ತೆ ನಿಮಗೆ. ಎಷ್ಟೋ ಜನ ನೋಡ್ಬೋದು, ಅಲ್ಲಿ ಏನೋ ಚಿಕ್ಕದಾಗಿ ಗುಡಿ ಥರ ಚಿಕ್ಕದಾಗಿ ಕಟ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಪೂಜೆನೇ ಆಗ್ತಾ ಇರೋದಿಲ್ಲ, ಅಲ್ಲಿ ಕ್ಲೀನ್ ಮಾಡ್ತಾ ಇರಲ್ಲ, ತುಂಬ ಗಲೀಜಿಂದ ಕೂತಿರುತ್ತೆ, ದೀಪ ಕೂಡ ಅಲ್ಲಿ ಇರೋದಿಲ್ಲ. ಇದರಿಂದ ಏನಾಗುತ್ತೆ, ನಿಮ್ಗಿನ್ನ ಸಮಸ್ಯೆಗಳು ಹೆಚ್ಚಾಗುವಂಥದ್ದಿರುತ್ತೆ. ಹಾಗಾಗಿ ಕೆಲವೊಂದು ಯಂತ್ರ ಸ್ಥಾಪನೆಗಳಿಂದ ಇದನ್ನು ನಾವು, ಏಕೆಂದರೆ ಆ ಒಂದು ಜಾಗದಲ್ಲಿ ನಾವು ಭೂಮಿ ಒಳಗಡೆ ಕೆಲವೊಂದು ಯಂತ್ರಗಳನ್ನು ಹಾಕ್ಕೊಡ್ತೀವಿ. ಅದರಿಂದ ಏನಾಗುತ್ತೆ, ಆ ಒಂದು ಅಲ್ಲಿ ಬರುವಂಥ ನೆಗೆಟಿವ್ಸ್ನ ಅದು ತಡೆ ಹಿಡಿಯುತ್ತೆ ಅಂತ. ಹಾಗಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು ಕೂಡ ಒಳ್ಳೆಯ ಇರುತ್ತೆ, ಮತ್ತು ಕೆಲವೊಂದು ಯಂತ್ರಗಳ ಸ್ಥಾಪನೆ ಮಾಡಿದ್ರು ಕೂಡ ತುಂಬ ಶುಭಪ್ರದ ಆಗಿರುವಂಥದ್ದು. ಯಾರೆಲ್ಲ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತೀರ, ದಿನನಿತ್ಯವೂ ಕೂಡ ಅದಕ್ಕೆ ಪೂಜೆ ಆಗುವ ರೀತಿ ನೋಡ್ಕೊಳ್ಳಿ, ನಿಮಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ.